ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಶೋಭಿ ವೆಂಕಟೇಶ್. ಬೆಳಗ್ಗೆ ತಿಂಡಿಗೆ ಬಿಸಿ ಬಿಸಿಯಾಗಿ ಇಡ್ಲಿ ಸಾಂಬಾರು ಮಾಡ್ತಾ ಇದ್ದೀನಿ. ಆದರೆ ಇಡ್ಲಿ ಮಾಡೋಕ್ಕೆ ಹೋಗಿ ಎಷ್ಟು ಅನಾಹುತ ಆಗಿದೆ ಅಂತಂದರೆ, ಯೂಶಲಿ ನಾನು ಹಾಕ್ತಾ ಇದ್ದು 3 ಪಾವ್ ಅಕ್ಕಿ, 1/4 ಪಾವ್ ಅಷ್ಟು ಉದ್ದಿನಬೇಳೆ ಈ ಥರ ಹಾಕ್ತಾಯಿದ್ದೆ. ಈ ಸಲ ಏನಾಯಿತು, ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಅಂದ್ಕೊಂಡು ಇನ್ನೊಂದು ವಾರಕ್ಕೆ ಸ್ವಲ್ಪ ಮಧ್ಯ ಇಡ್ಲಿ ದೋಸೆ ಆ ಥರ ಎಲ್ಲ ಮಾಡ್ಕೋಬೋದು ಅಂತ ಹಾಕೋದನ್ನ ಹುದುಗು ಚೆನ್ನಾಗಿ ಬಂದ್ಬಿಡ್ತು. ಎಲ್ಲ ಬೆಳಗ್ಗೆ 7 ಅಷ್ಟರೊಳಗೆ ರಾಮಾಯಣ ಆಗೋಗಿತ್ತು. ಅದನ್ನು 2ಕ್ಕೆ ಹಾಕಿ ಇದು ತುಂಬಿ ಇದು ಮತ್ತೆ ಚೆನ್ನಾಗಿ ಹುದುಗ್ ಬರ್ತಿದೆ. ಆವಾಗ ಚಳಿಗಾಲದಲ್ಲಿ ಏನು ತಿಪ್ಪರ್ಲಾಗ ಹಾಕಿದ್ರು ಹುದುಗ್ ಬರ್ತಿರಲಿಲ್ಲ. ಆ್ಯಂಡ್ ಈ ಸಲ ಏನು ಮಾಡಿದೆ ಅಂತಂದರೆ, ಯೂಶಲಿ 3 ಪಾವ್ಗೆ 3/4 ಪಾವ್ ಉದ್ದಿನಬೇಳೆ ಹಾಕ್ತಿದ್ದೆ, ಸರಿಯೂ ಇರೋದು. ಈ ಸಲ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕಿದೆ. ಲೈಕ್ 4 ಪಾವ್ ಅಕ್ಕಿಗೆ 1 ಪಾವ್ ಕಂಪ್ಲೀಟಾಗಿ ಉದ್ದಿನಬೇಳೆ ಹಾಕ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಏನಾಗಿದೆ, ಚೆನ್ನಾಗಿ ಹುದುಗ್ ಬಂದಿದೆ. ಸೊ ಸಾಂಬಾರು ಅಂತ ರೆಡಿ ಇದೆ. ಪ್ಲ್ಯಾನ್ ಏನು ಮಾಡಿದೆ, ಯಾವಾಗಲೂ ಮಾಮೂಲಿ ಥರನೇ ಇಡ್ಲಿ ಮಾಡ್ತಿದ್ದೆ ಅಂತ ಈ ಸಲ ತಟ್ಟೆ ಇಡ್ಲಿ ಮಾಡಿದ್ದೀನಿ. ತಟ್ಟೆ ಇಡ್ಲಿ ಸ್ಟ್ಯಾಂಡ್ ತೊಗೊಂಡು ಬಂದಿದೆ. ಅಂದರೆ ಇತ್ತು ಮನೆಯಲ್ಲಿ, ಸ್ವಲ್ಪ ನನಗೆಲ್ಲ ಇಂಟ್ರೆಸ್ಟ್ ಅಂತ ಹೋದಾಗ ಅಲ್ಲಿ ಇಲ್ಲಿ ಹೋಟೆಲ್ ಸ್ಟೈಲ್ಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ತೊಗೊಂಡು ಬಂದೀನಿ. ಆದರೆ ಇದರೊಳಗೆ ನಮ್ಮ ಇಡ್ಲಿ ಸ್ಟ್ಯಾಂಡಲ್ಲಿ ಹೋಗ್ತಾ ಇದ್ದು 3 ತಟ್ಟೆ ಇರೋವಂಥ ಇಡ್ಲಿ ಸ್ಟ್ಯಾಂಡ್ ಅಷ್ಟೇ ಹೋಗ್ತಾ ಇದ್ದು. 4 ತೊಗೊಂಬೋಣ ಅಂದ್ಕೊಂಡೆ, ಮತ್ತೆ ಬೇರೆ ಇದನ್ನು ಚೇಂಜ್ ಮಾಡಬೇಕು. ಸೊ ಇದು ಚೆನ್ನಾಗಿದೆಯಲ್ಲ, ಸದ್ಯಕ್ಕೆ ನಡೀತಾ ಇದೆ ಅಂತ ತೊಗೊಂಡು ಬಂದೆ. ಸೊ ನೋಡೋಣ, 1-2 ಸಲ ಮಾಡಿದ್ದೀನಿ. ಯೂಶಲಿ ಏನು ಗೊತ್ತಾ, ತಟ್ಟೆ ಇಡ್ಲಿಗೆ ಹಿಟ್ಟು ಹಾಕೋತೀರನ್ನ ಸ್ವಲ್ಪ ಉದ್ದಿನಬೇಳೆ ಜಾಸ್ತಿ ಹಾಕಬೇಕಾಗತ್ತೆ. ಮಾಮೂಲಿ ಇಡ್ಲಿಗಿಂತ ಇದಕ್ಕೆ ಒಂಚೂರು ಜಾಸ್ತಿ ಹಾಕಿರ್ತೀನಿ, ಸೊ ದಟ್ ಮಲ್ಗೆ ಇಡ್ಲಿ ಅಂತಾರಲ್ಲ ಆ ಥರ ಸಾಫ್ಟಾಗಿ ಬರುತ್ತೆ. ಸೊ ನೋಡೋಣ, ತೆಗೆದು ಕ್ಲೀನಾಗಿ ಆಗಿದೆಯಾ ಅನ್ನೋದನ್ನು ಫಸ್ಟು ನೋಡ್ತೀನಿ ನಾನು. ಇದು ಈ ಥರ ತೆಗೆಯೋದಕ್ಕೆ ಇದೆಯಲ್ಲ, ಇದನ್ನ ಜಸ್ಟ್ ಈ ಥರ ತಳ್ಳೋದು, ಆಮೇಲೆ ಇದು ಆಚೆ ಬರುತ್ತೆ. ಸ್ವಲ್ಪ ಬಿಸಿ ಇದೆ, ಬಿಸಿ ಆಗಲ್ಲ, ಬಿಸಿ ಇದೆ. ಸೊ ಆಚೆ ಬಂತು. ಆ್ಯಕ್ಚುಲಿ ಸ್ವಲ್ಪ ಹಿಂಗೆ ತಳ್ಕೊಂಡು ತಳ್ಳಬೇಕು. ಈ ಥರ ಇದೆ. ಅದೇ ಒಳಗಡೆ ಇಲ್ಲಿ ಸ್ಟ್ಯಾಂಡ್ ಥರ ಕೊಟ್ಟಿರಲ್ಲ. ಸೊ ರೆಡಿ ಇದೆ, ಸಾಫ್ಟಾಗಿ ಆಗಿದೆ. ನೋಡೋಣ, ಈಗ ಇದನ್ನು ತೆಗೆಯೋದೇ ಇರೋದು. ಯೂಶಲಿ ಕೆಲವು ಸಲ ಈ ಹೋಟ್ಲಲ್ಲಿ ಮಾಡೋದ್ರೆ ಹಿಂಗೆ ದಬ್ಬಾಕಿದ್ರೆ ಬರುತ್ತೆ, ಬಟ್ ಸ್ವಲ್ಪ ತೆಕ್ಕೋಬೇಕು ಅಂದ್ಕೊಂಡು. ಸ್ವಲ್ಪ ತೆಗೆಯೋದೇ ಪ್ರಾಬ್ಲಮ್. ಸಾಫ್ಟಾಗಿ ಆಗಿದೆ ಇಡ್ಲಿ. ಆಲ್ಮೋಸ್ಟ್ ಹೋಟೆಲ್ ಸ್ಟೈಲೇ ಇದೆ. ಅಂದರೆ ಈ ತಟ್ಟೆ ಇಡ್ಲಿ ತುಂಬ ತಿನ್ನೋಕ್ಕಾಗಲ್ಲ, ಲೈಕ್ 2 ತಿನ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಆಗಿ. ಹಾಗಾಗಿ ಸ್ವಲ್ಪ ಕೆಲಸ ಬೇಗನೂ ಆಗುತ್ತೆ ಮಾಡೋಷ್ಟರೊಳಗೆ. ಜೊತೆ ಸಾಂಬಾರು ಈ ಥರ ಕ್ಲೀನಾಗಿ ಬರುತ್ತೆ. ಕೆಲವರು ಕೆಳಗಡೆ ಎಲೆ ಎಲ್ಲ ಹಾಕಿ ಮಾಡ್ತಾರೆ, ಅದನ್ನು ಮಾಡ್ಬೋದು. ಅದು ಮಾಡಿದ್ರೆ ಇಷ್ಟು ಪ್ರಾಬ್ಲಮ್ ಇರಲ್ಲ, ಈಸಿಯಾಗಿ ಬೀಳುತ್ತೆ. ಬಟ್ ಮತ್ತೆ ಬಾಳೆ ಎಲೆ ಎಲ್ಲ ತರೋದು ಅವೆಲ್ಲ ಪ್ರಾಬ್ಲಮ್. ಅರ್ಶಿಣದ ಎಲೆ ಎಲ್ಲ ಇಟ್ಟು ಮಾಡ್ತಾರೆ. ಇದಕ್ಕೆ ರೆಡಿ ಇರೋದು ಸಾಂಬಾರು, ಜಸ್ಟ್ ಸಿಂಪಲ್ ಈರುಳ್ಳಿ ಸಾಂಬಾರು. ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದೇ ಇಡ್ಲಿ ಜೊತೆ ವಡೆ ಇಲ್ಲ, ಸೊ ಹಾಗಾಗಿ ಜಸ್ಟ್ ತಟ್ಟೆ ಇಡ್ಲಿ ಸಾಂಬಾರು ಟ್ರೈ ಮಾಡಿ ನೋಡಿ ನೀವುಗಳು. ಬಟ್ ತಟ್ಟೆ ಇಡ್ಲಿಗೆ ಮಾತ್ರ ಸೆಪ್ರೇಟಾಗಿ ಸ್ಟ್ಯಾಂಡ್ ತೊಗೋಬೇಕಾಗುತ್ತೆ. ಆ್ಯಕ್ಚುಲಿ ತಿಂಡಿ ತಿಂದ್ಕೊಂಡು ಮುಗಿಸ್ಕೊಂಡು ಎಲ್ಲ ಎತ್ತಿಟ್ಕೋತಾ ಇದೆ. ಒಂದೇ ಸಲಕ್ಕೆ ವೀಡಿಯೋನಲ್ಲಿ ಹೇಳೋಣ ಅಂತ ಅಂದ್ಕೊಂಡೆ. ತುಂಬ ಜನ ಇದನ್ನು ಯಾಕೆ ಕಾಮೆಂಟ್ ಮಾಡಿ ಕೇಳಿದ್ರಿ, ಈ ಮಾವಿನಕಾಯಿನ ಎಲ್ಲಿ ತೊಗೊಂಡು ಬಂದ್ರಿ ಅಂತ. ಆ್ಯಕ್ಚುಲಿ ತುಂಬ ದಿನದ ಹಿಂದೆ ನಾನು ತೊಗೊಂಡು ಬಂದಿದ್ದು. ನನಗೆ ಎಕ್ಸಾಕ್ಟಾಗಿ ಅಂಗಡಿ ಅಡ್ರೆಸ್ ಮಾಡ್ತದೆ, ಬಟ್ ಚಿಕ್ಕಪೇಟೆನೇ. ನಾನು ನೆಕ್ಸ್ಟ್ ಟೈಮ್ ಹೋದಾಗ ಡೆಫಿನೆಟ್ಲಿ ಅಂಗಡಿಗೆ ಹೋಗಿ ಅಥವಾ ಅಂಗಡಿ ಅಡ್ರೆಸ್ನ ನಿಮ್ಗೊಂದು ಶಾರ್ಟ್ ವಿಡಿಯೋ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಯಾವ್ದಾರ ಒಂದು ವೀಡಿಯೋನಲ್ಲಿ ಹಾಕ್ತೀನಿ. ಈಗ ತುಂಬ ಜನ ಕೇಳಿದ್ದೀರಾ, ನಾನು ಕೆಲವು ಕೇಳಿದ್ರೆ ನಿಮ್ಗೆ ಹೇಳೋಕ್ಕೆ ಇಷ್ಟ ಇಲ್ವಾ ಅಂತ. ನನಗೆ ಇದು ಹೇಳೋಕ್ಕೆ ಇಷ್ಟ ಇರಲಿಲ್ಲ ಅಂದರೆ ನಾನು ವೀಡಿಯೋನಲ್ಲಿ ತೋರಿಸ್ತಾನೆ ಇರಲಿಲ್ಲ. ಸೊ ನಾನು ಪ್ರತಿಯೊಂದು ಏನೇನು ತೊಗೊಂಡು ಬಂದಿರ್ತೀನೋ ಅಂಗಡಿದು ಎಲ್ಲ ತೋರಿಸೇ ಇರ್ತೀನಿ. ಇದು ತೊಗೋಬೇಕಾದ್ರೆ ಏನಾಯಿತು, ತುಂಬ ಅರ್ಜೆಂಟಲ್ಲಿದೆ. ಆ್ಯಂಡ್ ಆ್ಯಕ್ಚುಲಿ ವೆಂಕಟೇಶ್ ಗಾಡಿ ನಿಂತ್ಕೊಂಡ್ಬಿಟ್ಟಿದ್ದ. ಸೊ ನನಗೆ ಅದೆಲ್ಲ ಮಾಡ್ಕೊಂಡು ಬರೋಷ್ಟು ಟೈಮ್ ಇರಲಿಲ್ಲ. ಸೊ ಜಸ್ಟ್ ಕಾಣಿಸ್ತಲ್ಲ ಅಂತ ಹೋಗಿ ತೊಗೊಂಡು ಬಂದೆ ಅಷ್ಟೇ. ನೆಕ್ಸ್ಟ್ ವೀಕಲ್ಲಿ ಮತ್ತೆ ನಾನು ಹೋಗೋ ಪ್ಲ್ಯಾನ್ ಇದೆ. ಚಿಕ್ಕಪೇಟೆಗೆ ಹೋದಾಗ ನಿಮ್ಗಳಿಗೋಸ್ಕರ ಇದರದ್ದು ಎಲ್ಲಿ ತೊಗೊಂಡು ಬಂದೆ ಅನ್ನೋ ಒಂದು ಅಂಗಡಿದು ಹುಡುಕೊಂಡು ಅಂಗಡಿದು ವೀಡಿಯೋ ಅಲ್ಲ ಅಥವಾ ಅಂಗಡಿ
ಅಡ್ರೆಸ್ನ ಡೆಫಿನೆಟ್ಲಿ ನಿಮ್ಗಳಿಗೆ ತೊಗೊಂಡು ಬಂದು ಹೇಳ್ತೀನಿ ಅಥವಾ ತೋರಿಸ್ತೀನಿ. ಯಾಕೆಂದರೆ ತುಂಬ ಜನ ಕಾಮೆಂಟ್ ಮಾಡಿದ್ರಿ, ಇದು ಎಲ್ಲಿ ತೊಗೊಂಬಂದ್ರಿ, ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ನಂಗೆ ಪರ್ಸ್ನಲಿ ಕೂಡ ಕಾಮೆಂಟ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಯಾವಾಗ ಹೋದಾಗ ಮಿಸ್ ಮಾಡ್ದಂಗೆ ಇದ್ರದ್ದು ಅಡ್ರೆಸ್ನ ನಿಮ್ಗಳಿಗೆ ಪೋಸ್ಟ್ ಮಾಡಿ ತೋರಿಸ್ತೇನೆ. ಸೊ ಆ್ಯಕ್ಚುಲಿ ರೀಸೆಂಟಾಗೆ ನನ್ನ ಫ್ರೆಂಡ್ನ ಮೀಟ್ ಮಾಡಿದೆ. ತುಂಬ ದಿನ ಆಗೋಗಿತ್ತು ಮೀಟ್ ಮಾಡಿ. ಸೊ ಅವಳು ಬೇರೆ ಕಡೆ ಇರೋದು, ರೀಸೆಂಟಾಗೆ ಬ್ಯಾಂಗ್ಳೂರಿಗೆ ಬಂದು. ಬಟ್ ನಾನು ವೀಡಿಯೋ ಎಲ್ಲ ಮಾಡಿಕೊಂಡು ಅವೆಲ್ಲ ತೋರ್ಸೋಕ್ಕೆ ಆಗಲಿಲ್ಲ. ಅವಳು ನನಗೆ ಒಂದು ಗಿಫ್ಟ್ ಥರ ಕೊಟ್ಟಳು. ನನಗೆ ತುಂಬ ಇಷ್ಟ ಆಯಿತು. ಪ್ಯೂರ್ ಮೊದಾಲ್ ಸಿಲ್ಕ್ ಸೀರೆನ ನನಗೆ ಗಿಫ್ಟಾಗಿ ಕೊಟ್ಟಿದ್ದಾಳೆ. ಆ್ಯಂಡ್ ಈ ನಡುವೆ ನಾನು ತುಂಬ ಸೀರೆಗಳು ಉಡ್ತಿರ್ತೀನಲ್ಲ, ಸೊ ಹಾಗಾಗಿ ಈ ಥರದ್ದು ಉಟ್ಕೋ ಚೆನ್ನಾಗಿರುತ್ತೆ. ಆ್ಯಂಡ್ ಅವಳು ಕೇಳಿದ್ಲು ಫಸ್ಟ್ ಆಫ್ ಆಲ್ ಕೊಟ್ಟಮೇಲೆ ಈ ಥರದ್ದು ಮೋಸ್ಟ್ಲಿ ಈ ಥರ ಕಲೆಕ್ಷನ್ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ತುಂಬ ದಿನ ಅನ್ಕೋತಾ ಇದ್ದೆ ಯಾರಾದ್ರೂ ಉಟ್ಕೊಂಡಾಗ ನಾನೊಂದು ಈ ಥರದ್ದು ತೊಗೋಬೇಕು, ತರಿಸ್ಕೋಬೇಕು ಅಂತ. ಸೊ ಏನೋ ಆಗಿರಲಿಲ್ಲ, ಬಿಟ್ಬಿಟ್ಟಿದ್ದೆ. ಆ್ಯಂಡ್ ನನಗೆ ಅವಳು ಗಿಫ್ಟ್ ಕೊಟ್ಟಿರೋದು ಮಾತ್ರ ತುಂಬ ಫೇವ್ರೆಟ್ ಕಲರ್, ತುಂಬ ಚೆನ್ನಾಗಿರೋ ಕಲರ್, ಮೆರೂನ್ ಮೇಲೆ ಈ ಥರ ಜರಿ ಹಾಗೆ ಅಜ್ರಕ್ ಪ್ರಿಂಟ್ ಈ ನಡುವೆ ತುಂಬ ಟ್ರೆಂಡಿಂಗ್ ಆಗಿದೆ. ಎರಡೂ ಕಡೆ ಅದೇ ಥರ ಬರುತ್ತೆ. ಆ್ಯಂಡ್ ಸೀರೆ ಒಂದ್ಸಲ ನಿಮ್ಗಳಿಗೆ ಓಪನ್ ಮಾಡಿ ತೋರಿಸ್ತೇನೆ. ಆ್ಯಂಡ್ ಅವಳು ಆನ್ಲೈನ್ ತೊಗೊಂಬಂದ್ಲಾ ಅಥವಾ ಎಲ್ಲರೂ ತರಿಸ್ಕೊಂಡು ಲೈಕ್ ಅಂಗಡಿಗೆ ಹೋಗಿ ತೊಗೊಂಬಂದ್ಲಾ ಅನ್ನೋ ಐಡಿಯಾ ಡೆಫಿನೆಟ್ಲಿ ನನಗಿಲ್ಲ. ಸೊ ನೋಡಿ, ಇದ್ರ ಬ್ಲೌಸ್ನ ಆದಷ್ಟು ಬೇಗ ಸ್ಟಿಚ್ ಮಾಡಿಸ್ಕೊತೀನಿ. ಸೊ ಅದು ಆ್ಯಕ್ಚುಲಿ ಈ ಕಲರ್ ಇರಲಿಲ್ಲ, ಇಷ್ಟು ಡಾರ್ಕ್ ಮೆರೂನ್ ಈ ಥರ ಬರುತ್ತೆ, ಎರಡೂ ಸೈಡ್ ಈ ಥರ ಬರುತ್ತೆ. ಆ್ಯಂಡ್ ಇದಕ್ಕೆ ನಿಮ್ಗೆ ಗೊತ್ತಲ್ಲ ಟ್ರೆಂಡ್, ಈ ಥರ ಗೋಲ್ಡ್ ಬಾರ್ಡರ್ ವಿತ್ ಅಜ್ರಕ್ ಪ್ರಿಂಟ್ಸ್ ಆ್ಯಂಡ್ ಅದೇ ಡಾಟೆಡಲ್ಲೇ ಒಂದು ಬ್ಲೌಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ನೋಡೋಣ ಈ ಥರದ ಆರ್ಟಾಸ್ ಡ್ರೆಸ್ಗೂ ಆ್ಯಕ್ಚುಲಿ ತರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತಿದೆ. ನನಗೆ ಅನಿಸೋ ಪ್ರಕಾರ ಆಲ್ಮೋಸ್ಟ್ 3,500 ಇಂದ 4,000 ಇದೆ. ಯಾಕೆಂದರೆ ಪ್ಯೂರ್ ಮೊದಾಲ್ ಸಿಲ್ಕ್ ಇದು. ಹೇಳಿದ್ಲವಳು ಪ್ಯೂರ್ ಮೊದಾಲ್ ಸಿಲ್ಕ್ ಅಂತ. ಅವಳು ಹೇಳಿದ್ಲು ಆ್ಯಕ್ಚುಲಿ ಇದು ಪ್ಯೂರ್ ಮೊದಾಲ್ ಸಿಲ್ಕ್ ಕಣೆ ಅಂತ. ಸೊ ರೇಟ್ ಎಕ್ಸಾಕ್ಟಾಗಿ ನನಗಳು ಹೇಳಲಿಲ್ಲ, ಹಾಗಾಗಿ ನನಗೆ ಅನಿಸಿರ್ಬೋದು. ನಿಮ್ಗೇನು ಅನಿಸುತ್ತೆ, ಎಷ್ಟಿರ್ಬೋದು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಈ ಥರ ಇದೆ ಸೀರೆ, ಕಲರ್ ಚೆನ್ನಾಗಿದೆಯಾ ಆ್ಯಂಡ್ ನಿಮ್ಗಳಿಗೂ ಇದು ಇಷ್ಟ ಆಯಿತಾ ಅಂತ ಹೇಳೋದನ್ನು ಮಿಸ್ ಮಾಡಿಬಿಡಿ. ಆ್ಯಂಡ್ ನೋಡೋಣ, ಅಕಸ್ಮಾತ್ ನನಗೆ ಸರಿಗಿರೋ ವೆಂಡರ್ಗಳು ಸಿಕ್ಕಿದ್ರೆ ನಮ್ಮ ಆರ್ತಾ ಸ್ಟುಡಿಯೋಸ್ಗೂ ತರ್ಸೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಇದನ್ನು ಹೊಲಿಸ್ಕೊಂಡು ಉಟ್ಕೊಂಡು ತೋರಿಸ್ತೀನಿ. ಏಕೆಂದರೆ ಅವಳು ಹೇಳ್ಬಿಟ್ಟು ಹೋಗಿದ್ದಾಳೆ, ಮಿಸ್ ಮಾಡಿಬಿಡ ಕಣೆ, ಬೇಗ ಹೊಲಿಸ್ಕೊಂಡು ನನಗೆ ಒಂದು ಪಿಕ್ ಕಳಿಸೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಸಾರಿ. ಏಕೆಂದರೆ ಅವಳು ನೋಡ್ತಿರ್ತಾಳೆ ವಿಡಿಯೋ, ನನಗೆ ಗೊತ್ತು. ಈ ಥರ ಇದೆ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳೋದನ್ನು ಮಿಸ್ ಮಾಡಬೇಡಿ. ಆ್ಯಂಡ್ ನೋಡೋಣ